ಹಲೋ ವಿದ್ಯಾರ್ಥಿಗಳೇ, ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ವಿದ್ಯಾರ್ಥಿಗಳು ಒಂದು ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ಹೇಳಿದರು. ಸೊ ವಿದ್ಯಾರ್ಥಿಗಳೇ, ನಾನು ನಿನ್ನೆ ಒಂದು 15ನೇ ತಾರೀಕು ಬಿಟ್ಟಿದ್ದು. ಮಿನಿಮಮ್ ಒಂದು 2 ಡೇಸ್ ಬಿಡ್ತಾರೆ, 2 to 3 ಡೇಸ್ ಬಿಡ್ತಾರೆ ಒಂದು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡೋಕ್ಕೆ. ಹಾಗೆಯೇ ಎಲ್ಲ ಒಂದು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡೋವರೆಗೂ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ ವಿದ್ಯಾರ್ಥಿಗಳೇ. ಕೌನ್ಸಿಲಿಂಗ್ ಇನ್ನೂ ಸ್ಟಾರ್ಟ್ ಆಗಿ ತುಂಬ ಲೇಟ್ ಆಗುತ್ತೆ. ತುಂಬ ಜನ ಕೇಳ್ತಿದ್ರು ಒಂದು ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಇನ್ನೂ ಒಂದು 1 ವೀಕ್ 2 ವೀಕ್ಸ್ ಆಗ್ಬೋದು ವಿದ್ಯಾರ್ಥಿಗಳಿಗೆ, ಯಾಕಂದರೆ ವೆರಿಫಿಕೇಶನ್ ಸ್ಲಿಪ್ ಬಿಟ್ಟಿದ ನಂತರ ಇನ್ನೂ ಟೈಮ್ ತಗೊತಾರೆ. ಇವಾಗ ಬಿಟ್ಟರೆ ಬರೀ ಕ್ಲಾಸ್ ಕೋಡ್ ಎ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇನ್ನೂ ಡಿಲೇ ಆಗುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರು. ಸೊ ವಿದ್ಯಾರ್ಥಿಗಳೇ, ಇದು ಯಾಕೆ ಆಗ್ತಾ ಇದೆ ಅಂದರೆ, ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಎಷ್ಟು ಜನ ಒಂದು ವಿದ್ಯಾರ್ಥಿಗಳಿದೆಲ್ಲ, KCET ಆಸ್ಪಿರೆಂಟ್ಸ್ ಇದೆಲ್ಲ, ಇವರೆಲ್ಲರೂ ಅಟ್ ಎ ಟೈಮ್ ಒಂದೇ ಸರ್ವರ್ನ ಯೂಸ್ ಮಾಡಿದಾಗ ಏನಾಗುತ್ತೆ, ಸರ್ವರ್ ಪ್ರಾಬ್ಲಮ್ ಬರುತ್ತೆ. ಸೊ ಅಟ್ ಎ ಟೈಮ್ ಎಲ್ಲರೂ ನೀವು ಹೆಂಗೆ ಯೂಸ್ ಮಾಡ್ತಾಯಿಲ್ಲ, ಎಲ್ಲರೂ ಯೂಸ್ ಮಾಡೋದ್ರಿಂದ ಸರ್ವರ್ ಪ್ರಾಬ್ಲಮ್ ಬರುತ್ತೆ. ಸೊ ಹಾಗಾಗಿ ನೀವು ಏನು ಯೂಸ್ ಮಾಡ್ತಾ ಇಲ್ಲ ಒಂದು ಸ್ವಲ್ಪ ಹೊತ್ತು ಬಿಟ್ಟು, ಈಗ ಯೂಸ್ ಮಾಡಿದ್ದೀರಿ ಅದೇ ಸರ್ವರ್ ಒಂದು KCET ಓಪನ್ ಮಾಡಿದ್ದೀರಿ ಅಂದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಒಂದು 1 hour ಬಿಟ್ಟು, ಒಂದು 2 hours ಬಿಟ್ಟು ಮತ್ತೆ ಟ್ರೈ ಮಾಡಿ. ಹಾಗೆಯೇ ಕ್ರೋಮಲ್ಲಿ ಏನು ಯೂಸ್ ಮಾಡ್ತೀರಿ, ಕ್ರೋಮಲ್ಲಿ ಪೇಜಸ್ ಇರ್ತಾವೆ, ಆ ಪೇಜಸ್ನ ಡಿಲೀಟ್ ಮಾಡಿಬಿಡಿ. ಹೊಸದಾಗಿ ಗೂಗಲಲ್ಲಿ ಮಾತ್ರ ಓಪನ್ ಮಾಡಿ. ಗೂಗಲಲ್ಲಿ KA ವೆಬ್ಸೈಟ್ಗೆ ಹೋಗಿ, KA ವೆಬ್ಸೈಟಿಂದ ಡೌನ್ಲೋಡ್ ಒಳಗೆ ಹೋಗಿ, ವೆಬ್ಸೈಟ್ ಒಳಗೆ ಹೋಗಿ ನೀವು ಅಲ್ಲಿಂದ ಒಂದು ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿ ಟ್ರೈ ಮಾಡಿ. ಕ್ರೋಮಲ್ಲಿ ಯೂಸ್ ಮಾಡ್ದಂಗೆಲ್ಲ ಪೇಜಸ್ ಜಾಸ್ತಿ ಇರ್ತವೆ. ಸೊ ನೀವು ಲಾಗಿನ್ ಆಗಿರ್ತೀರಿ, ಹಂಗೆ ಇಟ್ಟಿರ್ತೀರಿ. ಸೊ ಹಾಗಾಗಿ ಪೇಜಸ್ ಎಲ್ಲ ಡಿಲೀಟ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಒಂದು ಮೊಬೈಲಲ್ಲಿ ಬರಲಿಲ್ಲ ಅಂದರೆ ಬೇರೆ ಮೊಬೈಲ್ ಇಸ್ಕೊಂಡು ಟ್ರೈ ಮಾಡಿ, ಸ್ವಲ್ಪ ಬಿಟ್ಟು ಟ್ರೈ ಮಾಡಿ. ನಿನ್ನೆ ಒಂದು 15ನೇ ತಾರೀಕು ಸಾಯಂಕಾಲ ಬಿಟ್ಟಿದ್ರು. ಬಟ್ ವಿದ್ಯಾರ್ಥಿಗಳೇ, ನಾನು 12 ಗಂಟೆವರೆಗೂ ಟ್ರೈ ಮಾಡಿದೆ, ಆಗ ಬರಲಿಲ್ಲ, ಒಂದು ಸರ್ವರ್ ಪ್ರಾಬ್ಲಮ್ ಇತ್ತು. ಬಟ್ ನಾನು 1 o'clock ಟ್ರೈ ಮಾಡಿದೆ, ಒಂದು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಹಂಗಾಗಿ ನೀವು ಒಂದು ಸ್ವಲ್ಪ ಬಿಟ್ಟು ಟ್ರೈ ಮಾಡಿ. ಇವಾಗ ಆಗಲಿಲ್ಲ ಅಂತೂ 12 ಗಂಟೆ ಮತ್ತು 1 ಗಂಟೆವರೆಗೂ ಟ್ರೈ ಮಾಡಿ, ಈಸಿಯಾಗಿ ಡೌನ್ಲೋಡ್ ಆಗುತ್ತೆ. ಯಾರು ಡೌನ್ಲೋಡ್ ಆಗಿದೆಲ್ಲ ಸೇವ್ ಮಾಡಿ ಇಟ್ಕೊಳ್ಳಿ. ಅದು ಲಾಸ್ಟ್ ನಿಮ್ಮೊಂದು KCET ಪ್ರಾಸೆಸ್ ಲಾಸ್ಟ್ ಎಂಡ್ವರೆಗೆ ಯೂಸ್ ಆಗುತ್ತೆ. ಅದರಲ್ಲಿರುವಂಥ ಒಂದು ರಿಸರ್ವೇಷನ್ ಆಯಿತು, ಹಾಗೆ ಪಾಸ್ವರ್ಡ್ ತುಂಬ ಮುಖ್ಯವಾಗಿರುತ್ತೆ. ಸೊ ವಿದ್ಯಾರ್ಥಿ, ನಾನು ಒಂದು ಮುಂದಿನ ವೀಡಿಯೋದಲ್ಲಿ ಪಾಸ್ವರ್ಡ್ನ ಯಾವ ಥರ ಯೂಸ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ವಿದ್ಯಾರ್ಥಿ. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ.